ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಈ ಫ್ರೈಡ್ ರೈಸು ಬೆಳಗಿನ ತಿಂಡಿಗೆ ಹಾಗೆ ಲಂಚ್ ಬಾಕ್ಸ್ಗೆ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳೆಲ್ಲನ. ಅದರೊಳಗೂ ಇವತ್ತು ನಾನು ಮನೆಯಲ್ಲೇ ಸಿಗುವಂಥ ವಸ್ತುಗಳಲ್ಲಿ ನಾನು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ನೋ ಸಾಸು, ನೋ ವಿನೆಗರು, ಯಾವುದೇ ರೀತಿ ಸಾಸುಗಳನ್ನ ಯೂಸ್ ಮಾಡಿಲ್ಲ, ಹಾಗೆ ವಿನೆಗರ್ನೂ ಸಹ ಯೂಸ್ ಮಾಡಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅದರೊಳಗೂ ಸಖತ್ತಾಗಿರುತ್ತೆ ಫ್ರೈಡ್ ರೈಸ್. ಎಲ್ಲ ಮಕ್ಳುಗಳು ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸಾಸ್ ಹಾಕಿದ್ರೇ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ ಅಂದ್ಕೊಬೇಡಿ. ನೋಡಿ, ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಫ್ರೈಡ್ ರೈಸ್ ಮಾಡೋದಕ್ಕೆ ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೊಟೊ ಸಾಸು ಹಾಗೆ ವಿನಿಗರ್ ಇದ್ರೇ ಫ್ರೈಡ್ ರೈಸು ತುಂಬ ಚೆನ್ನಾಗಿ ಬರೋದು ಅಂದ್ಕೊಂಡಿದ್ದೀವಿ. ಇವತ್ತು ನಾನು ಮಾಡಿ ತೋರಿಸಿದ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಸಾಸುಗಳ ಅವಶ್ಯಕತೆ ಇರೋದಿಲ್ಲ. ಬನ್ನಿ ಫ್ರೆಂಡ್ಸ್, ತಡ ಯಾಕೆ ಮಾಡೋದು, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದರೊಳಗೂ ಇಂಡಿಯನ್ ಫುಡ್ ಅಂದರೆ ಈರುಳ್ಳಿ ಇರಲೇಬೇಕು. ಈ ಈರುಳ್ಳಿನ ಎಣ್ಣೆಲಿ ಬಾಡಿಸ್ಕೊಬೇಕಾಗುತ್ತೆ. ಫ್ರೈಡ್ ರೈಸ್ ಅಂದರೆ ತರಕಾರಿಗಳು ಬೇಕಾಗುತ್ತೆ. ನಾನು ಇಲ್ಲಿ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮು ಮತ್ತು ಬಟಾಣಿನ ತೊಗೊಂಡಿದ್ದೀನಿ. ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿಗಳ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು 100 ಗ್ರಾಮು ನಾನು ಸೇರಿಸ್ಕೊತಾ ಇದ್ದೀನಿ. ಎಷ್ಟು ತರಕಾರಿ ಹಾಕಿದ್ರೂ ಮಕ್ಕಳುಗಳು ಈ ಫ್ರೈಡ್ ರೈಸಲ್ಲಿ ಮಾತ್ರ ಒಂದು ತರಕಾರಿಗಳ್ನು ವೇಸ್ಟ್ ಮಾಡ್ದಲೇ ಎಲ್ಲ ತರಕಾರಿಗಳ್ನು ಆದಷ್ಟು ಮಕ್ಕಳುಗಳೇ ಆಗಿರ್ಬೋದು, ನಾವೇನೋ ತಿನ್ಬೇಕಾದ್ರೆ ಫ್ರೈಡ್ ರೈಸಲ್ಲಿ ಖಾಲಿ ಮಾಡಿರ್ತೀವಿ. ಒಂದು ಸ್ವಲ್ಪ ಕ್ಯಾಬೇಜ್ನ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ತರಕಾರಿಗಳು ಹಾಕಬೇಕು ಅಂತ ಅನ್ನೋ ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್. ಒಂದು 2-3 ತರಕಾರಿ ಇದ್ರೂ ಸಾಕು. ನಾವು ಅನ್ನ ಮಾಡಿ ಇಟ್ಕೊಂಡಿದ್ರೆ ಒಂದು 10 ನಿಮಿಷದೊಳಗಡೆ ನಾವು ಆರಾಮಾಗಿ ಫ್ರೈಡ್ ರೈಸ್ನ ಫ್ರೈಡ್ ರೈಸ್ನ ಮಾಡ್ಕೊಬೋದು. 1 ಇಂಚು ಶುಂಠಿ ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆದಷ್ಟು ನಾನು ಮನೇಲೇ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಯಾರು ಮಾಡಿಬಿಟ್ಟು ಹಾಕ್ಕೊಳೋದು. ನಿಮಗೆ ಟೈಮ್ ಇದ್ದರೆ ಅದನ್ನೇ ಯೂಸ್ ಮಾಡಿ. ಆದಷ್ಟು ಜಾಸ್ತಿ ಮನೇಲೇ ಮಾಡಿದ ವಸ್ತುಗಳನ್ನು ಯೂಸ್ ಮಾಡಿ. ಆದಷ್ಟು ಹೊರಗಡೆಯಿಂದ ತೊಗೊಂಬರೋದು ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ. ಈ ತರಕಾರಿಗಳೆಲ್ಲ ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಹೀಗೆ ಒಂದು 10 ನಿಮಿಷ ದೊಡ್ಡ ಉರಿ ಇಟ್ಕೊಂಡು, ನಾವು ಉರಿ ಜಾಸ್ತಿ ಮಾಡಿಕೊಂಡು ಇದನ್ನೆಲ್ಲನ ಬಾಡಿಸ್ಕೊಬೇಕಾಗುತ್ತೆ. ತುಂಬ ತರಕಾರಿಗಳು ಬೇಯೋ ಅವಶ್ಯಕತೆ ಜಾಸ್ತಿ ಇಲ್ಲ. ಒಂದು ಅರ್ಧ ಬೆಂದ್ಕೊಂಡ್ರೆ ಸಾಕಾಗುತ್ತೆ. ಒಂದು 2 ಕ್ಯಾಪ್ಸಿಕಮ್ನ ನಾನು ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಷ್ಟೊಂದು ತರಕಾರಿ ಹಾಕೋ ಅವಶ್ಯಕತೆ ಇದೆಯಾ ಅಂತ ನೀವು ಕೇಳ್ಬೋದು. ನಾನು ಇಲ್ಲಿ ಒಂದು 10 ಜನಕ್ಕಾಗುವಷ್ಟು ನಾನು ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ನೀವು ಒಂದು 3 ಜನ 4 ಜನ ಇದ್ದರೆ ಎಲ್ಲ ಇದರೊಳಗೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈಗ ನಾವು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ನಾವು ಜಾಸ್ತಿ ಮೆಣಸನ್ನು ಹಾಕ್ಕೊಬೇಕಾಗುತ್ತೆ. ನಾನು ಒಂದು 10 ಜನಕ್ಕೆ ಮಾಡಿ ತೋರಿಸೋದ್ರಿಂದ ನಾನು ಇಲ್ಲಿ ಒಂದು 20 ಮೆಣಸನ್ನು ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದೇ ಫ್ರೆಂಡ್ಸ್ ತುಂಬ ರುಚಿ ಕೊಡೋದು. ನಾವು ಜಾಸ್ತಿ ಈಗ ಚಿಲ್ಲಿ ಸಾಸು ಅದೆಲ್ಲ ಹಾಕೋದಿಲ್ವಲ್ಲ, ಮೆಣಸು ಹಾಕೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ. ನೋಡಿ, ಈಗ ಮೆಣಸು ಪೌಡ್ರ್ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲಿ ಸೇರಿಸ್ಕೊಬೇಕಾಗುತ್ತೆ. ಈಗೆಲ್ಲ ಅರ್ಧ ತರಕಾರಿ ಬೆಂದಿದೆ. ಈ ಸಮಯದಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಉಪಯೋಗ ಮಾಡಿಲ್ಲ, ಹಾಗಾಗಿ ಖಾರದ ಪುಡಿನ ಖಾರಕ್ಕೆ ಬೇಕಾದಷ್ಟು ಈ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ. ಏನಪ್ಪ ಫ್ರೈಡ್ ರೈಸ್ಗೆ ಧನಿಯಾ ಪುಡಿ ಹಾಕ್ಕೊಂಬೋದಾ ಅಂತ ಕೇಳ್ಬೋದು. ಫ್ರೆಂಡ್ಸ್, ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಿಮಗೇ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೈಡ್ ರೈಸು. ನೋಡಿ, ಇದು ಚೈನೀಸ್ ಫ್ರೈಡ್ ರೈಸ್ ಅಂತ ಅಂದ್ಕೊಬೇಡಿ, ನಮ್ಮ ಇಂಡಿಯಾದ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆ ಅಡುಗೆ ಮನೆಯಲ್ಲಿ ಯಾವ ವಸ್ತುಗಳನ್ನ ಇಟ್ಟಿರ್ತೀವೋ ಆ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ನಾನು ಇವತ್ತು ಫ್ರೈಡ್ ರೈಸ್ನ ಮಾಡ್ತಾ ಇರೋದು. ಇದೆಲ್ಲ ಹಾಕಾದ್ಮೇಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ವಿನಿಗರ್ ಹಾಕೋದ್ರ ಬದಲು ನಾನು ಇಲ್ಲಿ ಒಂದು ನಿಂಬೆಹಣ್ಣು ದೊಡ್ಡ ನಿಂಬೆಹಣ್ಣನ್ನ ಒಂದು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಇಲ್ಲಿ 10 ಜನಕ್ಕೆ ಆಗೋವಷ್ಟು ಫ್ರೈಡ್ ರೈಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿಗೆ ಬೇಕಾದಷ್ಟು ನಿಂಬೆಹಣ್ಣನ್ನು ಉಪಯೋಗ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳ್ದಾಗೆ ಯಾವುದೇ ಸಾಸ್ ಆಗಿರ್ಬೋದು, ಯಾವುದೇ ವಿನಿಗರ್ ಆಗಿರ್ಬೋದು ಹಾಕಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಆದ್ರೂ ಫ್ರೈಡ್ ರೈಸು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಸುಗಳು ಸಹ ಅವಶ್ಯಕತೆ ಇರೋದಿಲ್ಲ. ನಮ್ಮ ಇಂಡಿಯನ್ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ನಾವು ಗೊಜ್ಜು ಮಾಡಿಟ್ಕೊಂಬಿಟ್ರೆ ಮನೆಯವರು ತಿಂಡಿಗೆ ಬಂದಾಗ ನಾವು ಬಿಸಿಯಾಗಿ ನಾವು ಫ್ರೈಡ್ ರೈಸ್ನ ಕಲಿಸ್ಬಿಟ್ಟು ಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಅದರೊಳಗೂ ನಾವು ಬೇರೆ ಗೊಜ್ಜು ಮಾಡಿದಾಗ ಮತ್ತು ಪಲ್ಯ ಮಾಡಿದಾಗ ಬೇರೆ ಸಾಂಬಾರಿಗೆಲ್ಲ ತರಕಾರಿಗಳೆಲ್ಲ ಹಾಕಿದಾಗ ಅವರೆಲ್ಲ ತೆಗೆದು ಸೈಡ್ಗಿಟ್ಟೇ ಇರ್ತಾರೆ. ಆದರೆ
ಈ ಫ್ರೈಡ್ ರೈಸಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಅವರು ಒಂದು ತರಕಾರಿನೂ ಆಚೆಗೆ ಇಟ್ಟಿರೋದಿಲ್ಲ, ಎಲ್ಲನೂ ತಿಂದಿರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಸಾಸುಗಳನ್ನ ಉಪಯೋಗ ಮಾಡ್ದಲೇ, ವಿನೆಗರ್ನ ಉಪಯೋಗ ಮಾಡ್ದಲೇ ನಾವು ಫ್ರೈಡ್ ರೈಸ್ನ ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಉಪಯೋಗ ಮಾಡಿಕೊಂಡು ತುಂಬ ಟೇಸ್ಟಿಯಾದ ತಿಂಡಿನ ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ಮಾಡಿಕೊಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಆದಷ್ಟು ಸರಳವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾರೂ ಸಹ ಆದಷ್ಟು ಫ್ರೈಡ್ ರೈಸ್ ಮಾಡಬೇಕಾದ್ರೆ ಧನ್ಯ ಪುಡಿ ಯೂಸ್ ಮಾಡಿರೋದಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಸಾಸುಗಳು ಹಾಕ್ದಲೇ ಮತ್ತು ವಿನಿಗರ್ ಹಾಕ್ದಲೇ ಫ್ರೈಡ್ ರೈಸು ಚೆನ್ನಾಗಿರುತ್ತಾ ಅಂದ್ಕೊಬೋದು ನೀವು. ನೀವು ಫ್ರೈಡ್ ರೈಸ್ ಮಾಡಿದಾಗ ಮನೇಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಅದರೊಳಗೂ ಧನ್ಯ ಪುಡಿ ಎಲ್ಲ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಬೇಕು ಅಷ್ಟೇ. ಯಾವುದೇ ಸಾಸ್ ಆಗಿರ್ಬೋದು, ವಿನೆಗರ್ ಆಗಿರ್ಬೋದು, ಅದರ ಅವಶ್ಯಕತೆ ಇರೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಕಲಾ ಟಿವಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ, ಹೇಗೆ ಬಂದಿದೆ ಈ ವಿಡಿಯೋ ಅಂತ ಅಂದ್ಬಿಟ್ಟು. ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.